ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಗೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಫಸ್ಟು ನಾನಿಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ. ಓಕೆನಾ, ಮಂಡಕ್ಕಿ ಚಳಿಗಾಲದಲ್ಲಿ ತುಂಬ ಮೆತ್ತಗಾಗಿರುತ್ತಲ್ವಾ. ಸೊ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ, ಒಂದು ಬಾಣಲಿಲಿ ಎಲ್ಲ ಮಂಡಕ್ಕಿ ಹಾಕ್ಕೊಂಡ್ಬಿಟ್ಟು ಈ ಥರ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದಮೇಲೆ ಮಾಡಿದ್ರೆ ತುಂಬ ಗರಿಗರಿಯಾಗಿರುತ್ತೆ. ಒಂದು ಆರಿದ ಮೇಲೆ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು, ಮೆತ್ತಗಾಗಲ್ಲ. ಓಕೆನಾ, ನಮ್ಮ ಮನೇಲಿ ಇವತ್ತು ಮಂಡಕ್ಕಿ ತುಂಬ ಇತ್ತು, ಅದಕ್ಕೋಸ್ಕರ ನಾನು ಎಲ್ಲದನ್ನು ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಓಕೆನಾ, ಬಿಸಿ ಮಾಡಿ ಎಲ್ಲ ಮಾಡಿಬಿಟ್ಟು ನಾನು ಆಮೇಲೆ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಓಕೆ, ಫಸ್ಟು ಮಂಡಕ್ಕಿ ಮಾಡೋದಕ್ಕೆ ಬೆಳ್ಳುಳ್ಳಿ ಬೇಕು. ಓಕೆ, ಫಸ್ಟ್ ನಾನು ಬೆಳ್ಳುಳ್ಳಿನೆಲ್ಲ ಸುಲಿದ್ಬಿಟ್ಟು ನಾನು ಜಜ್ಜಿಟ್ಕೊತಾ ಇದ್ದೀನಿ. ಓಕೆನಾ, ನಾನಿಲ್ಲಿ ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಾಟಿ ಬೆಳ್ಳುಳ್ಳಿ ಇದು. ಜಜ್ಜಿಟ್ಕೊಂಡ್ಬಿಡ್ತಾ ಇದ್ದೀನಿ. ಫಸ್ಟು ಮೇನ್ ಬೆಳ್ಳುಳ್ಳಿನೇ ಬೇಕಾಗಿರೋದಲ್ಲಿ, ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಓಕೆನಾ, ಫಸ್ಟು ಇಲ್ಲಿ ಕಡಾಯಿನ ಬಿಸಿಗೆ ಇಟ್ಕೊಂಡ್ಬಿಡೋಣ. ಬಿಸಿ ಇಟ್ಕೊಂಡ್ಬಿಟ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಶೇಂಗಾ ಎಣ್ಣೆ, ಇದು ಗಾಣದ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ನೀವು, ಆವಾಗ ಮಂಡಕ್ಕಿ ರುಚಿಯಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ. ಓಕೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಇವತ್ತೊಂದು ನಾನು ಬೇಬಿ ಫುಡ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಓಕೆನಾ, ಫಸ್ಟು ನಾನಿಲ್ಲಿ ಅಕ್ಕಿ, ಹೆಸರುಬೇಳೆ, ತೊಗರಿಬೇಳೆನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಬೀನ್ಸು, ಕ್ಯಾರೆಟು, ಸ್ವೀಟ್ ಪೊಟ್ಯಾಟೊ ಅಂತಾರಲ್ಲ ಅದು, ಸಿಹಿಗೆಣಸು, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಪಂಪ್ಕಿನ್ ಇದೆಲ್ಲದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲದನ್ನು ಕುಕ್ಕರಿಗೆ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಇವೆಲ್ಲವನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಮಿಸ್ ಆಯಿತು, ಸಾರಿ. ಉಪ್ಪು ಹಾಕ್ಬಿಟ್ಟು ಒಂದು 5 ವಿಷಲ್ ಮುಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮೆತ್ತಗೆ ಆಗುತ್ತೆ. ಆವಾಗ ನೀವು ಸ್ಮ್ಯಾಶ್ ಮಾಡಿಬಿಟ್ಟು ನಿಮ್ಮ ಬೇಬಿಗೆ ತಿನ್ನಿಸ್ಬೋದು. ಓಕೆನಾ, ತುಂಬ ಈಸಿ ರೆಸಿಪಿ, ಎಲ್ಲರೂ ಟ್ರೈ ಮಾಡಿ. ಇವತ್ತು ನಾನು ಬೆಂಡೆಕಾಯಿ ಸಾರು, ಮಜ್ಜಿಗೆ ರೆಡಿ ಇದೆ. ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ, ಅದೊಂದು ಸ್ವಲ್ಪ ಇದೆ. ಸಾಸಿವೆ ಜೀರಿಗೆ ಕಾದ್ಮೇಲೆ ಸ್ವಲ್ಪ ಶೇಂಗಾ ಬೀಜ ಹಾಕೋಣ. ನೀವು ಶೇಂಗಾ ಬೀಜ ಎಷ್ಟು ಹಾಕ್ತೀರೋ ನಿಮ್ಮ ಇಷ್ಟ, ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಓಕೆ, ಎಷ್ಟು ಹಾಕ್ಕೊತಾ ಇದ್ದೀನಿ ಇಲ್ಲಿ ತೋರಿಸ್ತೀನಿ ನಿಮಗೆ. ನಂಗೆ ಶೇಂಗಾ ಇಷ್ಟ ಆಗಲ್ಲ,
ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಶೇಂಗಾ ಆ್ಯಕ್ಚುಲಿ. ಸೊ ನಾನು ಸ್ವಲ್ಪನೇ ಹಾಕ್ಕೊಂಡಿರೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆನಾ? ಫ್ರೈ ಆದಮೇಲೆ ನಾವು ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಲ್ಲ ನೋಡಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋ ಥರ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಎಲ್ಲ ತುಂಬ ಫ್ರೈ ಆಗಿದೆ. ನನ್ನ ಮಗಳು ಕಾಟ ಕೊಡ್ತಾ ಇದ್ದಾಳೆ. ಅದಕ್ಕೆ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ. ಕರಿಬೇವಿನಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅರಿಶಿನ ಪುಡಿ ಹಾಕಬೇಕು. ಹಿಂಗೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಿಂಗೆ ಹಾಕ್ತಾ ಇಲ್ಲ, ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅಂತ ನಾನಿಲ್ಲಿ ಊರಿಂದ ತೊಗೊಂಬಂದಿದ್ದೆ ಖಾರ ಪುಡಿ ಇದೆ. ಸೊ ಅದನ್ನೇ ನಾನು ಹಾಕ್ತೀನಿ. ಸ್ವಲ್ಪ ಲೈಟಾಗಿ ಖಾರ, ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರನೇ ಹಾಕೋ. ಓಕೆ, ಈಗ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಖಾರ ಸೀದೋಗ್ಬಿಡುತ್ತೆ. ಸೀದೋದ್ರೆ ಮಂಡಕ್ಕಿ ಚೆನ್ನಾಗಿರಲ್ಲ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮಗಳು ನೋಡಿ ಟಿ ವಿ ಬಿಡಿಸ್ತಾಳೆ ಅಂತ ನನಗೆ ಭಯ. ಟಿ ವಿ ಹತ್ರನೇ ಅವ್ನು ಇಟ್ಕೊತಾಳೆ. ನಮ್ಮ ಹತ್ರ ಸಕ್ಕರೆ ಇಲ್ಲ, ನಾವು ಸಕ್ಕರೆ ಯೂಸ್ ಮಾಡಿಲ್ಲ. ಸೊ ನಾನು ಬೆಲ್ಲನೇ ಒಂಚೂರು ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಈಗ ನಾನು ಮಂಡಕ್ಕಿನೆಲ್ಲ ಹಾಕೋತಾ ಇದ್ದೀನಿ. ನಾವೇನು ಮುಂಚೆ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಹಾಕಿ. ನೋಡಿ ಮಕ್ಳಿಗೆ ಮನೇಲಿ ಏನು ತರಲೆ ಮಾಡ್ತವೆ. ಆ ಟಿ ವಿ ಹತ್ರ ಹೋಗ್ಬಿಟ್ಟು ಆಫ್ ಮಾಡ್ತಾಳೆ ಆಗಲ್ಲ. ನಾನು ನ್ಯಾಚುರಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಏನಿಲ್ಲಿ ನಿಮಗೆ ನಮ್ಮ ಮನೇಲಿ ಏನು ನಡೆಯುತ್ತೋ ಅದು ದಿನ. ನನ್ನ ಮಗಳು ಏನು ಮಾಡ್ತಿರ್ತಾಳೆ, ನಾನೇನು ಫುಡ್ ಮಾಡ್ತೀನಿ ಅದನ್ನೇ ನಾನು ಡೈಲಿ ನಿಮಗೆ ತೋರಿಸ್ತೀನಿ. ನ್ಯಾಚುರಲಾಗೇ ಇರುತ್ತೆ ವಿಡಿಯೋ. ನಾನು ಯಾವುದೇ ಒಂದು ಮೇಕಪ್ ಹಾಕೋದಾಗಲಿ, ವಿಡಿಯೋ ಮಾಡಬೇಕಂತಲೇ ಏನೋ ಮಾಡೋದಾಗಲಿ ನಾನೆಲ್ಲ ಮಾಡೋಕ್ಕೆ ಇಷ್ಟ ಆಗೋದು. ನನಗೆ ನ್ಯಾಚುರಲಾಗೇ ನಾನು ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ನೀವು ಬಿಸಿದಂತೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ತುಂಬ ಚೆನ್ನಾಗಿದೆ. ಹೇಗೆ ಬರುತ್ತೆ ವಿಡಿಯೋ ಅಂತ ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಕಮೆಂಟ್ ಮಾಡಿ ಓಕೆ, ಹೇಗೆ ಬಂತು ಅಂತ ಸಪೋರ್ಟ್ ಮಾಡಿ. ಓಕೆ, ಏನೋ ಒಂದು ಮಾಡ್ತಾಯಿದ್ದೀವಿ. ನಿಮಗೂ ಎಲ್ಲ ಒಳ್ಳೊಳ್ಳೆ ರೆಸಿಪೀಸು ತೋರಿಸ್ತೀನಿ. ನಿಮಗೂ ಇಷ್ಟ ಆಗುತ್ತೆ. ನಾವು ಆ್ಯಕ್ಚುಲಿ ನೇಟಿವ್ ದಾವಣಗೆರೆ ಅಲ್ವಾ. ಸೊ ನಮ್ದು ಆ ಕಡೆ ರೆಸಿಪೀಸೇ ಜಾಸ್ತಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿರುತ್ತೆ ನಮ್ಮ ಕಡೆ. ನಾನು ಜೋಳದ ರೊಟ್ಟಿ ಎಲ್ಲ, ರಾಗಿ ಮುದ್ದೆ ಎಲ್ಲ ಕಾಮನ್ ಮಾಡ್ತಿರ್ತೀರ. ಜೋಳದ ಮುದ್ದೆನೂ ಮಾಡ್ತೀನಿ. ಜೋಳದ ತಾಳಿಪಟ್ಟು ಎಲ್ಲ ಮಾಡ್ತೀನಿ. ನಾನು ಎಲ್ಲನೂ ತೋರಿಸ್ಕೊಡ್ತೀನಿ ನಿಮಗೆ.
ಪಲ್ಯಗಳು ಅಷ್ಟೇ, ನಾವು ಗುರಾಳ ಪುಡಿ ಹೆಚ್ಚಳು ಪುಡಿ ಹಾಕಿ ಪಲ್ಯ ಮಾಡಲ್ಲ, ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಎಲ್ಲ ಅದೇನಿರುತ್ತಲ್ಲ ಗಸಿ ಅಂತೀವಲ್ಲ ತಳದಲ್ಲಿ, ಅದೆಲ್ಲ ಉಳ್ಕೊಂಡ್ಬರುತ್ತೆ. ಓಕೆ, ಎಷ್ಟು ಅಡುಗೆ ಇದೆ, ತುಂಬ ಚೆನ್ನಾಗಾಗುತ್ತೆ ಇದು. ನಿಜವಾಗ್ಲೂ ಟ್ರೈ ಮಾಡಿ ಪ್ಲೀಸ್. ನ್ಯಾಚುರಲಾಗಿ ನಿಮಗೆ ವಿಡಿಯೋ ಹಾಕ್ತಾಯಿದ್ದೀನಿ, ಫಸ್ಟ್ ಟೈಮು ರೆಸಿಪಿ ಜೊತೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇಂಟ್ರಡಕ್ಷನ್ ಮಾಡಿಲ್ಲ, ಫಸ್ಟ್ ರೆಸಿಪಿನೇ ಹಾಕ್ಬಿಡ್ತಾಯಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೆ, ಇಷ್ಟ ಆಗುತ್ತೆ ಇಲ್ಲ ಅಂತ ಹೇಳಿ. ಓಕೆ, ರೆಸಿಪಿ ಇಷ್ಟ ಆಯ್ತಾ ಇಲ್ಲ ಅಂತ ಹೇಳಿ. ಎಲ್ರಿಗೂ ಇದು ಕಾಮನಾಗಿ ಗೊತ್ತಿರ್ಬೋದು, ಬಟ್ ನನ್ನ ಸ್ಟೈಲಲ್ಲಿ ನಾನು ಮಾಡ್ಕೊಡ್ತೀನಿ ಅಷ್ಟೇ. ಸೌಂಡ್ ಕೇಳಿಸ್ತಿರ್ಬೋದು.